ಬದಲಾವಣೆ ಜಗದ ನಿಯಮ. ರಾಜಕೀಯದಲ್ಲಿ ಬದಲಾವಣೆ ಹೈಕಮಾಂಡ್ನ ನಿಯಮ. ಆದರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ 6ಕ್ಕೇರ್ತಾ ಇಲ್ಲ, 3ಕ್ಕಿಳಿತಾ ಇಲ್ಲ. ಸಿಎಂ ಬಜೆಟ್ ಮಂಡನೆಗೆ ಸಜ್ಜಾಗಿರುವಂತಹ ಹೊತ್ತಲ್ಲೇ ಪಟ್ಟದ ಆಟ ಮತ್ತೆ ಸದ್ದು ಮಾಡಿದೆ. 5 ವರ್ಷದ ಆಟಕ್ಕೆ ಕಾಂಗ್ರೆಸ್ ಕಲಿಗಳು ಮಾತಿನಲ್ಲೇ ಕಿಚ್ಚು ಹಚ್ಚಿದ್ದಾರೆ. ಅಧಿಕಾರದ ಚದುರಂಗದ ಆಟದಲ್ಲಿ ಎರಡೂ ಬಣಗಳ ನಾಯಕರು ಪರಸ್ಪರ ಚೆಕ್ಮೇಟ್ ಇಟ್ಟಿದ್ದಾರೆ. ನಾವಿವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಇದರಿಂದಲೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನಾವು ಮಾತು ಕೊಟ್ಟಿಲ್ಲ ಅಂತಂದ್ರೆ ಒಂದು ಹೇಳಿಕೆ ಕೊಡಬೇಕು. ಇಲ್ಲ ನಾವು ಮುಖ್ಯಮಂತ್ರಿಗೆ ಬದಲಾವಣೆ ಮಾತು ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತಂದ್ರೆ ಹೇಳಬೇಕು. ಸುಮಾರು 80ರಿಂದ 90 ಶಾಸಕರು ಇವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅವರನ್ನು ಒಂದು ಅವಕಾಶವನ್ನು ಅವ್ರು ಕೊಡಬೇಕು. ಸಂಕ್ರಾಂತಿ ಮುಗಿದ್ರೂ ಆಗದ ಕ್ರಾಂತಿಗೆ ಕಾಂಗ್ರೆಸ್ ಕಲಿಗಳೇ ತುಪ್ಪ ಸುರಿದು ಬೆಂಕಿ ಹಚ್ತಾ ಇದ್ದಾರೆ. ವಿಶೇಷ ಅಧಿವೇಶನ ಮುಗಿಸಿ ಸಿದ್ದು ಬಜೆಟ್ ಅಧಿವೇಶನಕ್ಕೆ ಸಜ್ಜಾಗ್ತಿರೋ ಹೊತ್ತಲ್ಲೇ ಮತ್ತೆ ಪಟ್ಟದ ಆಟ ತಾಂಡವವಾಡ್ತಿದೆ. ಸಿಎಂ ಪುತ್ರನ ಪಂಚವಾರ್ಷಿಕ ಮಾತು ಮತ್ತೆ ಕೈನಲ್ಲಿ ಮಾತಿನ ರಂಗೆಬ್ಬಿಸಿದೆ. ಮುಂದಿನ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ. ಡಿಕೆಶಿ ಟೀಮ್ ಆಕ್ಟಿವ್ ಬೆನ್ನಲ್ಲೇ ಯತೀಂದ್ರ ಸಂದೇಶ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ಸಭೆ ನಡೆಸುತ್ತಿರೋ ಹೊತ್ತಲ್ಲೇ ಗದ್ದುಗೆ ಗುದ್ದಾಟ ಮತ್ತೆ ಕಾಲು ಕೆರೆದು ನಿಂತಿದೆ. ಸಿದ್ದು ಡಿಕೆಶಿ ಬಣದ ನಾಯಕರು ಅಧಿಕಾರದ ಕಚ್ಚಾಟದಲ್ಲಿ ನಿರತರಾಗಿದ್ದಾರೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಡಿಕೆಶಿ ಬಣಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಮುಂದಿನ 5 ವರ್ಷದವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಸಿಎಂ ಬದಲಾವಣೆ ಒಪ್ಪಂದದ ಬಗ್ಗೆ ಶಿವಗಂಗಾ ಬಾಂಬ್. ಡಿಕೆಶಿ ಈ ಅವಧಿಗೆ ಸಿಎಂ ಆಗ್ತಾರೆ ಎಂದ ಇಕ್ಬಾಲ್ ಹುಸೇನ್. ಸಿದ್ದರಾಮಯ್ಯ ಬಣ ಪಂಚವರ್ಷದ ಫೈಟ್ ಮಾಡ್ತಾ ಇದ್ರೆ, ಇತ್ತ ಡಿಕೆ ಶಿವಕುಮಾರ್ ಬಣ 2.5 ವರ್ಷದ ಜಪ ಮಾಡ್ತಿದೆ. 2.5 ವರ್ಷ ಸಿಎಂ ಚೇಂಜ್ ಒಪ್ಪಂದ ಆಗಿದ್ದು ನಿಜ. 100ಕ್ಕೆ 100 ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಬಸವರಾಜ್ ಶಿವಗಂಗಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇತ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಇದೇ ಮಾತಿಗೆ ತಾಳ ಹಾಕಿದ್ದಾರೆ. ಇತ್ತ ಡಿಕೆಶಿ ಬಣದ ಸಚಿವರ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ನಮಗೆಲ್ಲ ಮಾಹಿತಿ ಇರಂಗಿದೆ. ನಾನು ಎಷ್ಟು ದಿನ ಮಾತಾಡಿರಲಿ ಇವತ್ತು ಮಾತಾಡ್ತೀನಿ. 2 ವರ್ಷ ಆದಮೇಲೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಅನ್ನೋ ಮಾಹಿತಿ ನಮಗೂ ಒಂದು ಕಡೆಯಿಂದ ಬಂದಿದೆ. ಆ ನಿಟ್ಟಿನಲ್ಲಿ ಕೂಡಲೇ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಒಂದನೇದು ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನಾವು ಮಾತು ಕೊಟ್ಟಿಲ್ಲ ಅಂತಂದ್ರೆ ಒಂದು ಹೇಳಿಕೆ ಕೊಡಬೇಕು. ಇಲ್ಲ ನಾವು ಮುಖ್ಯಮಂತ್ರಿಗೆ ಬದಲಾವಣೆ ಮಾತು ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತಂದ್ರೆ ಹೇಳಬೇಕು. ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ನಾವು ಆ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ನಾನು ನೋಡಬೇಕಂತ ಆಸೆ ಇದೆ. ನಾನು ಒಬ್ಬನೇ ಅಲ್ಲ, ಸುಮಾರು 80ರಿಂದ 90 ಶಾಸಕರು ಇವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅವರನ್ನು ಒಂದು ಅವಕಾಶವನ್ನು ಅವ್ರು ಕೊಡಬೇಕು. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ಯತೀಂದ್ರರೇ ನಮ್ಮ ಹೈಕಮಾಂಡ್, ಡಿಕೆಶಿ ವ್ಯಂಗ್ಯ. ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯದ ಬಾಣ ಬಿಟ್ಟಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಎನ್ನುತ್ತಾ ಅವರು ಏನ್ ಹೇಳ್ತಾರೋ ಗೌರವದಿಂದ ಸ್ವೀಕರಿಸೋಣ ಅಂತ ಡಿಕೆಶಿ ಗೇಲಿ ಮಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ, ಅವ್ರ ಯತೀಂದ್ರನೇ ಈಗ
ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀರಿ. ಕಾಂಗ್ರೆಸ್ ಪವರ್ಲೆಸ್ ಹೈಕಮಾಂಡ್, ಅಶೋಕ್ ವ್ಯಂಗ್ಯ. ಕಾಂಗ್ರೆಸ್ನಲ್ಲಿ ನಡೀತಿರೋ ಕುರ್ಚಿ ಕಿತ್ತಾಟ ಬಿಜೆಪಿ ನಾಯಕರಿಗೆ ಆಡಿಕೊಳ್ಳಲು ಟಾಪಿಕ್ ಸಿಕ್ಕಂತಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಆಡಿರೋ ಮಾತನ್ನೇ ಮೆನ್ಷನ್ ಮಾಡಿ ವಿಪಕ್ಷಿ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ದು ಪವರ್ಲೆಸ್ ಹೈಕಮಾಂಡ್ ಅಂತ ಮೂದಲಿಸಿದ್ದಾರೆ. 5 ವರ್ಷ ಅವರ ತಂದೆನೇ CM ಅಂತ ಹೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್. ಅಧಿಕಾರ ಹಂಚಿಕೆ ಆಟದಲ್ಲಿ ಕಾಂಗ್ರೆಸ್ ನಾಯಕರ ಮಧ್ಯೆ ತಾಳಮೇಳ ಇಲ್ಲದಂತಾಗಿದೆ. ರಾಜ್ಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗ್ತಿರೋ ಹೊತ್ತಲ್ಲೇ ಕುರ್ಚಿ ಕಿತ್ತಾಟ ಕುಯ್ಗುಟ್ಟಿದೆ. ಈ ಸವಾಲನ್ನ ಮೆಟ್ಟಿ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಹೇಗೆ ಮಂಡಿಸ್ತಾರೆ ಅನ್ನೋದೇ ಸದ್ಯದ ಚಾಲೆಂಜ್. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.